ಮಹಾಲಿಂಗಪುರ ನಗರದಲ್ಲಿ ವಿಶ್ವಾಸ್ ಅಗರಬತ್ತಿ ಕಾರ್ಖಾನೆ ನೋಡುತ್ತಿದ್ದಂತೆ ಸುಟ್ಟು ಭಸ್ಮ. ವೀಕ್ಷಕರೇ, ಇಂದು ಮಹಾಲಿಂಗಪುರ ನಗರದಲ್ಲಿ ವಿಶ್ವಾಸ್ ಅಗರಬತ್ತಿ ತಯಾರಿಸುವ ಕಾರ್ಖಾನೆ ಮುಂಜಾನೆ 11 ಗಂಟೆ ಸುಮಾರಿಗೆ ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ನಿಂದ ಮುತ್ತುರಾಜ್ ಮಲ್ಲಪ್ಪ ಕಲ್ಲೋಳಿ ಅವರ ದೊಡ್ಡ ಕನಸು ಕಟ್ಟಿಕೊಂಡು 5 ತಿಂಗಳ ಹಿಂದೆ ಪ್ರಾರಂಭಿಸಿದ ವಿಶ್ವಾಸ್ ಅಗರಬತ್ತಿ ಕಾರ್ಖಾನೆ ಸುಟ್ಟು ಭಸ್ಮವಾಗಿದೆ. ಮುತ್ತುರಾಜ್ ಮಲ್ಲಪ್ಪ ಕಲ್ಲೋಳಿಯವರು ಇಂದು ಮಂಗಳವಾರ ಸಂತೆಯಲ್ಲಿ ಅಗರಬತ್ತಿ ಮಾರಲು ಹೋಗಿದ್ರು. ಕಾರ್ಖಾನೆಗೆ ಬೆಂಕಿ ಹತ್ತಿದ ಸುದ್ದಿ ಕೇಳಿ ಬಹಳಷ್ಟು ಆಘಾತವಾಗಿ ಗಾಬರಿಗೊಂಡು ಕಾರ್ಖಾನೆ ಕಡೆಗೆ ಬಂದು ನೋಡುವಷ್ಟರಲ್ಲಿ ಅಗರಬತ್ತಿ ಜೊತೆಗೆ ಕಂಡ ಕನಸುಗಳು ಕೂಡ ಭಸ್ಮವಾಗಿ ಹೋಗಿದ್ದು, ಅಲ್ಲಿ ನೆರೆದ ಜನರೆಲ್ಲ ಮರ ಮರುಗಿದ್ದು ಕಣ್ಣುಗಳಿಂದ ನೋಡಲು ಬಹಳ ಕಷ್ಟವಾಗ್ತಾ ಇದೆ. ಈ ಘಟನೆ ನಡೆದ ಸ್ಥಳಕ್ಕೆ ಜನಪ್ರಿಯ ಶಾಸಕರಾದ ಸಿದ್ದು ಸವದಿ, ಮಾನ್ಯ ತಹಸೀಲ್ದಾರರು ಭೇಟಿ ನೀಡಿ ಮುತ್ತುರಾಜ್ ಮಲ್ಲಪ್ಪ ಕಲ್ಲೋಳಿಯವರಿಗೆ ಸಾಂತ್ವನದ ಜೊತೆಗೆ ಭರವಸೆ ನೀಡಿದ್ದಾರೆ ಎನ್ನಲಾಗ್ತಾ ಇದೆ. ಅದೇನೇ ಆಗಲಿ, ಸಾಲ ಸೋಲ ಮಾಡಿ 25 ಲಕ್ಷ ಬಂಡವಾಳ ತೊಡಗಿಸಿ ಉದ್ಯೋಗ ಮಾಡುವ ವ್ಯಕ್ತಿಗೆ ಮುಂದೇನು ಗತಿ ಎನ್ನುವ ಸ್ಥಿತಿಯಲ್ಲಿದ್ದಾರೆ. ಮಾನ್ಯ ಶಾಸಕರು ಹಾಗೂ ತಾಲೂಕು ದಂಡಾಧಿಕಾರಿಗಳು ಸರ್ಕಾರದಿಂದ ಸಿಗಬೇಕಾದಂತ ಸಹಾಯಧನವನ್ನ ಈ ವ್ಯಕ್ತಿಗೆ ಬೇಗನೆ ಸಿಗುವ ಹಾಗೆ ಮಾಡಬೇಕೆನ್ನುವುದು ಸಾರ್ವಜನಿಕರ ಆಗ್ರಹದ ಜೊತೆಗೆ ಜೆಬಿಟಿವಿ ನ್ಯೂಸ್ 24x7 ಮಾಧ್ಯಮದ ಆಶಯ ಕೂಡ ಅದೇ ಆಗಿದೆ. ಬ್ಯೂರೋ ರಿಪೋರ್ಟ್, ಜೆಬಿಟಿವಿ ನ್ಯೂಸ್, ಮಹಾಲಿಂಗಪುರ. ಸ್ನೇಹಿತರೆ ನಮಸ್ಕಾರ. ಇಂದು ನಾವು ಮಹಾಲಿಂಗಪುರದಲ್ಲಿ ವಿಶ್ವಾಸ್ ಅಗರಬತ್ತಿ ಇಂಡಸ್ಟ್ರೀಸ್ ಇವತ್ತು ಎಲ್ಲರೂ 11 ಗಂಟೆಗೆ ಸುಮಾರು ನೋಡಿದೀವಿ. ಅವ್ರು ಇವತ್ತು ಮಾರ್ಕೆಟ್ ಡೇ ಇರೋದ್ರಿಂದ, ಮಹಾಲಿಂಗಪುರದಲ್ಲಿ ಮಾರ್ಕೆಟ್ ಡೇ ಇರೋದ್ರಿಂದ ಇವತ್ತು ಅವ್ರು ಮಾರ್ಕೆಟ್ನಾಗ ಅಗರಬತ್ತಿಯನ್ನು ಮಾರಕ್ಕೆ ಹೋಗಿದ್ರು. ಬಟ್ ಆ ಸಮಯದಲ್ಲಿ ಶಾರ್ಟ್ ಸರ್ಕ್ಯೂಟ್ ಆಗೈತೆ ಅಂತ ಹೇಳ್ತಾರೆ ಅವರು. ಶಾರ್ಟ್ ಸರ್ಕ್ಯೂಟ್ ಆಗಿ ಅವ್ರು ಇಲ್ಲಿರ್ತಕ್ಕಂಥ ಎಲ್ಲ ಅಗರಬತ್ತಿ ಕಚ್ಚಾ ವಸ್ತುಗಳು ಏನಿರ್ತಾವ ಎಲ್ಲ ಸುಟ್ಟೋಗಿದಾವ. ಅದ್ರ ಜೊತೆಗೆ ರೆಡಿ ಮಾಡಿ ಇಟ್ಟಿದಂಥ ಅಗರಬತ್ತಿಗಳು ಕೂಡ ಸುಟ್ಟೋಗಿದಾವ. ಅದ್ರ ಬಗ್ಗೆ ನಮ್ಮ ಜೊತೆ ಇದಾರ. ಅವ್ರು ಏನು ಹೇಳ್ತಾರೆ ಅದ್ರ ಬಗ್ಗೆ ಕೇಳೋಣ. ಸರ್, ತಮ್ಮ ಹೆಸರು? ಸರ್, ಮುತ್ತುರಾಜ್ ಕಲ್ಲೋಳಿ ಸರ್. ಸರ್, ನಾವು ವಿಶ್ವಾಸ ಅಗರಬತ್ತಿ ಅಂತೇಳಿ ಒಂದು ಫ್ಯಾಕ್ಟ್ರಿ ಮಾಡಿದ್ದೀನಿ ಸರ್. ಈಗ 5 ತಿಂಗಳಾಯ್ತು ಸರ್ ಮಾಡಿ. ಅದಕ್ಕೇನಾಗೈತೆ ಸರ್, ಈಗ ಎಲ್ಲಕ್ಕೆಲ್ಲ ಶಾರ್ಟ್ ಸರ್ಕ್ಯೂಟ್ ಆಗಿ ದಡಗನ ಅದೆಲ್ಲ ಏನು ಮೋಟ್ರ್ ಇದನ್ನ ಇರ್ತೈತೆ ಸರ್, ಅದೆಲ್ಲ ಟಬ್ ಅಂದ್ ಕಿಸಿಂದ ಒಳಗೆಲ್ಲ ಇದನ್ನಾಗೈತೆ ಸರ್. ಅದಕ್ಕೆ ಮಿಷನ್ಗಳೆಲ್ಲ ಸುಟ್ಟಾವ ಸರ್. ಸಿಕ್ಕಾಬಿಟ್ಟು ಖರ್ಚಾಗೈತೆ ಸರ್. ಮತ್ತು ಪೌಡ್ರ್ ಮಿಷನ್ಗಳು 10 ಮಿಷನ್ ಇದ್ದು ಸರ್, ಎಲ್ಲ ವೇಸ್ಟ್ ಆಗಿಬಿಟ್ಟೈತೆ ಸರ್. ಒಟ್ಟು ಎಷ್ಟು ಖರ್ಚು ಆಗಿರ್ಬೋದು? ಎಷ್ಟು ಅಂದಾಜು ಇನ್ವೆಸ್ಟ್ ಸರ್ ಅಂದ್ರೆ ಏನಾಗುತ್ತೆ ಸರ್, ಒಂದು ಮಿಷನ್ 1 ಲಕ್ಷದ ತಂದಿನಿ ಸರ್. ಟೋಟಲ್ದಾಗ 10 ಮಿಷನ್ ಅದಾವ ಸರ್. ಟೋಟಲ್ದಾಗ 10 ಮಿಷನ್ ಅದೇ ಒಂದು ಪೌಡ್ರ್ ಒಂದು ಮೊನ್ನೆ ಬಂದಿತ್ತು ಸರ್, 100 ಚೀಲ ಪೌಡ್ರ್. ಅದು ಕರಿ ಪೌಡ್ರ್ ಎಲ್ಲ ಹಿಂಗೆ ಕಲಿಸಿ ಎಲ್ಲ ಮಾಡೋದಿರ್ತದೆ ಸರ್. ಅದೆಲ್ಲಕ್ಕೆಲ್ಲ ವೇಸ್ಟ್ ಆಗಿಬಿಟ್ಟೈತೆ ಸರ್. ಪೂರ ಎಲ್ಲ ಸುಟ್ಟಿದ್ದು ಎಲ್ಲ ಹಂಗೆ ಐತೆ ಸರ್. ಪೂರ ಸುಟ್ಟು ಹೋಗ್ಬಿಟ್ಟಾವ ಸರ್. ಏನೂ ಉಳಿದಿಲ್ಲ ಸರ್. ಈಗ ನೀವೇನಾದ್ರೂ ಇನ್ಶೂರೆನ್ಸ್ ಅದು ಏನಾರ ಮಾಡಿಸಿದ್ರಿ? ನಿಮ್ಮ ಇನ್ಶೂರೆನ್ಸ್ ಅದು ಮಾಡಿಸಿದಿಲ್ಲ ಸರ್. ಈಗ ರೀಸೆಂಟ್ ಆಗಿ ನಾವು ಮಾಡೀನಿ ಸರ್. ಅದ್ರ ಸಲ ಫ್ಯಾಕ್ಟ್ರಿ ಸಾವಕಾಶ ಏನು ನಾವು ಮಾಡ್ಬೇಕಂತೇಳಿ ಅದನ್ನ ಮಾಡ್ಕೋತ ಹೊಂಟೀನಿ ಸರ್. ಎಷ್ಟು ತಿಂಗಳಾಯ್ತು ನೀವು ಇದನ್ನ ಮಾಡಿ? 5 ತಿಂಗಳಾಯ್ತು ಸರ್. 5 ತಿಂಗಳ ಲೋನ್ ಅದು ಮಾಡಿರಿ ಇದಕ್ಕೆ? ಇಲ್ಲ ಸರ್, ಈಗ ಹೊರಗೆ ಲೋನ್ ಅಂದ್ರೆ ತಗಸ್ಬೇಕಂದ್ರೆ ಡಾಕ್ಯುಮೆಂಟ್ಸ್ ಭಾಳ ಕೇಳ್ತಾರ ಅಂತೇಳಿ ನಾ ಏನ್ ಮಾಡೀನಿ ಸರ್, ಹೊರಗೆ ಕಡ್ನ ತಗಸಿನಿ ಸರ್. ಬಡ್ಡಿ ಹೆಂಗ್ ತಗೊಂಡಿನಿ ಸರ್. ಬಡ್ಡಿ ಹಂಗ ಅದ 10 ಲಕ್ಷ ಅಂತ ತಗಸಿನಿ ಸರ್. ಬ್ಯಾಂಕ್ನಾಗ ಖಾಸಗಿ ಬ್ಯಾಂಕ್ ಐತಿ ಸರ್, ಅಲ್ಲಿ 4 ಲಕ್ಷ ತಗಸಿನಿ ಸರ್. 14 ಲಕ್ಷ ರೂಪಾಯಿ ಇದ್ರ ಮ್ಯಾಗ ಲೋನ್ ಆಗಿ ತಗಸಿ ಮಾಡೀನಿ ಸರ್. ಖರ್ಚು ಮಾಡಿ ಅವ್ರ ನನಗೆಲ್ಲ ವ್ಯರ್ಥ ಆಗ್ಬಿಟ್ಟಿತ್ತು ಸರ್. ಈಗ ಏನಾದ್ರು ಇಲಾಖೆಯವ್ರು ಬಂದ್ ಇಲ್ಲಿ ಭೇಟಿಯಾಗಿ ಹೋಗ್ಯಾರ್ರಿ ಸರ್? ಎಲ್ಲರೂ ಬಂದಾರ ಸರ್. ತಹಸೀಲ್ದಾರ್ ಬಂದಿರ್ ಸರ್ ಮುಧೋಳದಿಂದ. ಮತ್ತೆ ಇಲ್ಲೂ ಬಂದಿರ್ ಸರ್. ಈಗ ಸಿದ್ದು ಸೌದಿಯವ್ರು ಬಂದಿರ್ ಸರ್. ಎಲ್ಲರೂ ಬಂದು ಭೇಟಿಯಾಗಿ ಹೋಗ್ಯಾರ ಸರ್. ಮತ್ತೆ PSI ಮಾಲಿಂಗಪುರ PSI ಅವರು ಬಂದಿದ್ರು ಸರ್. ಅವರು ಎಲ್ಲ ಬಂದು ಎಲ್ಲ ನೋಡಿ ಎನ್ಕ್ವೈರಿ ಮಾಡಿ ಹೋಗ್ಯಾರ ಸರ್. ಈಗ ನೀವು ಒಟ್ಟು 14 ಲಕ್ಷ ಹೊರಗಡೆ ಸಾಲ ತೆಗೆದು ಹೊರಗೆ ತಗಸೇನಿ ಸರ್. 14 ಲಕ್ಷ ರೂಪಾಯಿ. 14 ಲಕ್ಷ ಮಾಲ್ ಎಷ್ಟು ರೆಡಿ ಆಗಿದೆ ಸರ್? ಟೋಟಲ್ ಆಗಿ ಮಿಷನ್ 12 ಲಕ್ಷದ ಸರ್ ಹೊರಗ್ರಿ. ಮತ್ತ ಪೌಡ್ರ್ ಏನೈತಿ ಸರ್, ಅದು ಒಂದು ಮಿನಿಮಮ್ 3-4 ಲಕ್ಷ ರೂಪಾಯಿ ಪೌಡ್ರ್ ಸರ್. ಅದು ಬರೀ ಮೊನ್ನೆ ಬಂದಿತ್ತು ಸರ್. ಅದು ರೀಸೆಂಟ್ ಆಗಿ ಒಂದು ವಾರದಾಗ ಎಲ್ಲಕ್ಕೆಲ್ಲ ಇದನ್ನ ತರಿಸಿ ಓಡಿಸಿನಿ ಸರ್. ಮತ್ತೆ ಬ್ಯಾರಲ್ ಇದ್ರು ಸರ್, 3 ಬ್ಯಾರಲ್ ಸರ್. ವೈಟ್ ಆಯಿಲ್ ಅಂತೇಳಿ ಎದ್ದು ಆಯಿಲ್ ಇರ್ತಾವ ಸರ್. ಆಯಿಲ್ ಎಲ್ಲ 3 ಬ್ಯಾರಲ್ ಮೊನ್ನೆ ಬಂದು ಸರ್. ಅವು ಎಲ್ಲ ಸುಟ್ಟು ಹೋಗ್ಬಿಟ್ಟು ಸರ್. ಪೂರ 3 ಬ್ಯಾರಲ್ ಸರ್. 1 ಬ್ಯಾರಲ್ ಕಣ 25,000 ರೂಪಾಯಿ ಸರ್. 1 ಬ್ಯಾರಲ್ ಅದು ಎಲ್ಲ ವೇಸ್ಟ್ ಆಗಿಬಿಟ್ಟು ಸರ್. ಮತ್ತೆ ಅದಕ್ಕೆ ಸೇಂಟ್ಗಳು ಇರ್ತಾವ ಸರ್.
ಸೆಂಟ್ಗಳು ಏನೈತೆ ಸರ್ ಬರೀ ಮಿನಿಮಮ್ 2,500 3,000 1,000 ಹಿಂಗೆ ಪರ್ಫ್ಯೂಮ್ಗಳು ಇರ್ತಾವೆ ಸರ್. ಆ ಪರ್ಫ್ಯೂಮ್ಗಳು ಸಿಕ್ಕಾಬಿಟ್ಟಿತ್ತು ಸರ್. ನನಗೆ ಎಟ್ಟು ನಾವು ದುಡ್ಡು ಅನ್ನೋದಕ್ಕೆಲ್ಲ ಭಾಳ ಕಷ್ಟಪಟ್ಟು ಮುಂದೆ ಬಂದೀನಿ ಸರ್. ಈಗ ಬರ್ತಾನೆ ಈಗ ಬಂದಿದ್ದೇ ಅದು ವ್ಯರ್ಥ ಆಗ್ಬಿಟ್ಟು ಸರ್ ಪೂರ. ಹಾಂ ರೀ, ಏನು ಮಾಡಕ್ಕೆ ಬರಂಗಿಲ್ಲ ರೀ. ಎಲ್ಲ ದೇವ್ರ ಏನಾಗೈತಿ ಏನು ಬಿಟ್ಟೈತೆ ನನಗೆ ಅದು ಗೊತ್ತಿಲ್ಲ ಸರ್. ಅವ್ರೆ ನನಗೆ ಇನ್ನೇನು ಆಕೈತೆ ಅನ್ನೋದು ಗೊತ್ತಿಲ್ಲ ಮುಂದೆ ಸರ್. ಅದೇ ಒಂದೇ ನನಗೆ ಭಾಳ ಅಂದ್ರೆ ತೊಂದರೆ ಆಗೈತೆ ಸರ್. ಮತ್ತೆ ಈಗ ಮಾಧ್ಯಮದ ಮೂಲಕ ನೀವು DC ಅವರಿಗೆ ಮತ್ತು ತಹಶೀಲ್ದಾರ್ ಅವರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಸರ್? ಏನು ಹೇಳೋದು ಅಂತ ಸರ್, ನನಗೆ ಕಷ್ಟದಾಗ ಏನು ಹೇಳ್ಬೇಕಂತ ಗೊತ್ತಿಲ್ಲ ಸರ್. ಯಾಕಂದ್ರೆ ನಾ ಶ್ರಮಾನ ಅಟ್ಟು ಪಟ್ಟಿನಿ ಸರ್. ಸಣ್ಣಗಂತ್ರ ಅಟ್ಟು ಶ್ರಮ ಪಟ್ಕೋತ ಬಂದಿನಿ. ಆದರೆ ಈಗ ವ್ಯರ್ಥ ಆಗ್ಬಿಟ್ಟು ಸರ್ ನನಗೆ. ಈಗ ನಾ ರೀಸೆಂಟಾಗಿ 5 ತಿಂಗಳದಾಗ ಮಾಡಿದ್ದು ಎಲ್ಲ ವೇಸ್ಟ್ ಆಗ್ಬಿಟ್ಟು ಸರ್ ನನಗೆ. ಅದೇ ಒಂದೇ ಮೇನ್ ಸರ್. ಮತ್ತೇನಿಲ್ಲ ಸರ್, ಪಾಪ ಇವ್ರದ್ದು ಬಾಡಿಗೆ ತೊಗೊಂಡಿನಿ ಸರ್. ಬಾಡಿಗೆ ತೊಗೊಂಡು ಬಂದ ಕಿಸಿಂದ ಬಾಡಿಗೆ ಹಿಡ್ದೀನಿ ರೀ. ಬಾಡಿಗೆ ಹಿಡ್ದ ಕಿಸಿಂದ ಅದನ್ನು ಬಾಡಿಗೆ ಕಟ್ಕೋತ ಕರೆಕ್ಟ್ ಬಂದಿನಿ ರೀ. ಅದು 5 ತಿಂಗಳು ಬಾಡಿಗೆ ಕಟ್ಟೀನಿ ರೀ. ಅದು 5ನೇ ತಿಂಗಳು ಹಿಂಗೆ ಆಗ್ಬಿಟ್ಟು ಸರ್. ಏನು ಮಾಡಕ್ಕೆ ಬರೋಣ ಸರ್. ಪಾಪ ಅವರು ನಮ್ಮ ವಿಶ್ವಾಸ ಮ್ಯಾಗನ ಬಾಂಡ್ ಬರೀನು ಅಂದಿದ್ರು ಸರ್. ಬಾಂಡು ಬರಲಿಲ್ಲ ಸರ್. ನಾವು ಬಾಂಡ್ ಪಾಪ ಅವ್ರ ವಿಶ್ವಾಸ ನಾವು ಕರೆಕ್ಟ್ ನಾವು ರೊಕ್ಕ ಕಟ್ಟಾತೀವಣ ಅಂತೇಳಿ ಬಾಂಡು ಬರಲಿಲ್ಲ ಸರ್. ಅಷ್ಟು ವಿಶ್ವಾಸ ಇತ್ತು ಸರ್. ಆದ್ರೆ ಏನು ಮಾಡಕ್ಕೆ ಬರೋಣ ಸರ್. ನಾವು ಏನೈತೆ ಅಂದ್ರೆ ಒಂದು ಬಡ್ರು ಇರ್ತೀವಣ ಅಂತೇಳಿ ಅದು ಏನು ವ್ಯರ್ಥ ಆಗ್ಬಿಡ್ತದೆ ಸರ್. ಟೋಟಲ್ ಒಂದು 20 ಲಕ್ಷ ರೂಪಾಯಿ ನೋಡಿ. 25 ಲಕ್ಷ ಆಗೈತೆ. ಅಲ್ಲ, ಈಗ ಪ್ರಕೃತಿ ವಿಕೋಪ ಅಂತ ಈಗ ನಾವು ಏನು ಹೇಳ್ತೀವಲ್ಲ, ಈಗ ಶಾರ್ಟ್ ಸರ್ಕ್ಯೂಟ್ ಆಗಿರ್ಬೋದು, ಬೇರೆ ಏನಾರ ತೊಂದರೆ ಆದಾಗ ಸರ್ಕಾರದಲ್ಲಿ ಸಾಕಷ್ಟು ಅನುದಾನ ಇರ್ತೈತಿ. ಅದಕ್ಕೆ ನೀವು ತಹಶೀಲ್ದಾರ್ ಅವ್ರಿಗೆ DC ಅವ್ರಿಗೆ ನೀವು ಏನು ಹೇಳಕ್ ಇಷ್ಟಪಡ್ತೀರಿ ಈ ಲಾಸ್ ಆಗಿದ್ರ ಬಗ್ಗೆ? ಸರ್ ದಯವಿಟ್ಟು ನೀವು ಹೆಂಗೈತೆ ಅಂದ್ರೆ ಸರ್, ನಾನು ಶಾರ್ಟ್ ಸರ್ಕ್ಯೂಟ್ ಇದಿಂದ ಸರ್ ಅದ ಅಲ್ರಿ ಸರ್, ಶಾರ್ಟ್ ಸರ್ಕ್ಯೂಟ್ ಇದಿಂದ ಆಗೈತೆ ಅಂದ್ರೆ ಸರ್, ಈಗ ನಮ್ಗೆ ಎಲ್ಲರೂ ಕೈ ಹಿಡಿದು ನನಗೆ ಸಹಾಯ ಮಾಡಿರಂದ್ರೆ ಎಲ್ಲ ಅನುಕೂಲ ಆಗತ್ತೆ ಸರ್. ಇಲ್ಲರ ಯಾರೂ ಸಹಾಯ ಮಾಡಲಿಲ್ಲ ಅಂದ್ರೆ ನಾವು ಮತ್ತೆ ಬೀದಿಗೆ ಬರ್ತೀವಿ ಸರ್ ಮಿನಿಮಮ್ ಸರ್. ಹೌದು ಸರ್, ಮತ್ತೆ ನಾವು ಇಷ್ಟು ಕಷ್ಟಪಟ್ಟಿದ್ದು ವ್ಯರ್ಥ ಆಗ್ಬಿಡ್ತದೆ ಸರ್. ಅದಕ್ಕೆ ಏನೈತೆ ಅಂದ್ರೆ ನಮ್ಮ ಮಾಲಿಂಪುರ PSI ಅವ್ರಿಗೆ ಮತ್ತು ತಹಸೀಲ್ದಾರ್ದವ್ರಿಗೆ ಮತ್ತು ಎಲ್ಲರಿಗೂ ಬೇಡ್ಕೋದು ಏನಂದ್ರಪ್ಪ ಅಂದ್ರೆ ನನಗೆ ಒಂದು ಹೆಲ್ಪ್ ಮಾಡಿರಿ, ಎಲ್ಲ ಅನುಕೂಲ ಆಗಲಿ, ಮತ್ತು ನಾವು ಒಂದು ಬೆಳೆಯುವಂಗೆ ಆಗಲಿ ಅಂತೇಳಿ ಇಟ್ಟು ನಾ ಕರುಣೆ ಮಾಡ್ಕೋತೀನಿ ಸರ್. ಸರ್, ನೀವು ಇದೆಲ್ಲ ನೋಡಿದಿರಿ, ಸಾಕಷ್ಟು ಮಷಿನ್ ಸುಟ್ಟಿದಾವ, ಅವರೆಲ್ಲ ಸ್ಟಾಕ್ ಇಟ್ಟಿದ್ದೆಲ್ಲ ಕಚ್ಚಾ ಮಟೀರಿಯಲ್ಲು, ಉದ್ದಿನ ಕಡ್ಡಿ ತಯಾರು ಮಾಡಿದ್ದೆಲ್ಲ ಸುಟ್ಟಿದಾವ. ಇದನ್ನೆಲ್ಲ ನೋಡಿದ್ರೆ ನೀವು ಸರ್ಕಾರಕ್ಕೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಅವ್ರ ಪರವಾಗಿ? ಇದನ್ನೆಲ್ಲ ನೋಡಿದ್ರೆ ನಮಗೂ ಒಂಥರ ಪಾಪ ಅನಿಸ್ತೈತಿ. 20-25 ಲಕ್ಷ ಗಂಟ್ಲೆ ದುಡ್ಡು ಹಾಕಿ ಅಲ್ಲಿ ಹೊರಗೆ ತೆಗಿಸಿ ಸಾಕಷ್ಟು ತೊಂದರೆ ಒಳಗೆ ಮಾಡ್ಕೊಂಡಾರ ಉದ್ಯೋಗ ಮಾಡ್ಬೇಕಂತ ಹೇಳಿ. ಅದಕ್ಕೀಗ ಸುಟ್ಟು ಎಲ್ಲ ಲುಕ್ಸಾನ್ ಆಗೈತಿ. ಅವ್ರದ್ದು 20-25 ಲಕ್ಷ ಹಾಕಿದ್ರೋಕೆಲ್ಲ ಲುಕ್ಸಾನ್ ಆಗೈತಿ. ಅದಕ್ಕೆ ಸರ್ಕಾರ ನಾವು ಏನು ಮನವಿ ಮಾಡ್ತೀವಿ ಅಂದ್ರೆ, ಈ ತಹಸೀಲ್ದಾರ್ ಆಗಲಿ, AC ಸಾಹೇಬ್ರಾಗಲಿ ಅಥವಾ DC ಸಾಹೇಬ್ರಾಗಲಿ, ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಇನ್ಯಾರು ಅದಾರೋ ಎಲ್ಲರೂ ಬಂದು ಒಂದು ಸ್ವಲ್ಪ ನೋಡಿ ಅವ್ರಿಗೆ ಏನಾರು ಒಂದು ಸ್ವಲ್ಪ ಅನುಕೂಲ ಮಾಡಲಿ ಅಂತೇಳಿ ಮನವಿ ಮಾಡ್ಕೋತೀವಿ. ಥ್ಯಾಂಕ್ ಯು. ತಯಾರು ಮಾಡಕ್ಕೆ ಏನು ಜಾಗದ ಅವಶ್ಯಕತೆ ಇತ್ತು, ಅದನ್ನ ಬಾಡಿ ಕೊಟ್ಟಂತ ಮಾಲೀಕರು ನಮ್ಮ ಜೊತೆ ಅದಾರ. ಅವ್ರು ಇದ್ರ ಬಗ್ಗೆ ಏನು ಹೇಳ್ತಾರೆ ಅನ್ನೋದ್ರ ಬಗ್ಗೆ ಸ್ವಲ್ಪ ಕೇಳೋಣ. ಸರ್, ತಮ್ಮ ಹೆಸರು? ನಮ್ಮ ಹೆಸರು ಲಕ್ಷ್ಮಣ್ ದಡ್ಗೋಡ್ರಿ. ಹಾಂ ರೀ. ನಾವು ಹುಣಸಾಳದವ್ರು ಇಲ್ಲಿ ಜಾಗ ತೊಗೊಂಡಿದ್ರಿ. ಹಾಂ ರೀ. ಶೆಡ್ ಹಾಕಿ ಒಂದು 5 ಲಕ್ಷ ರೂಪಾಯಿ ಖರ್ಚು ಮಾಡಿ ತಯಾರಿ ಮಾಡಿದ್ರಿ. ಅವರ ಬಾಡಿಗೆ ಇರ್ತವಂತಂದ್ರೆ ಉದ್ದಿನ ಕಡ್ಡಿ ಫ್ಯಾಕ್ಟ್ರಿ ಆಗ್ತವನ ಅವ್ರಿಗೆ ಕೊಟ್ಟರು. ಅವ್ರಿಗೆ ನಮಗೆಲ್ಲ ಕರೆಕ್ಟ್ ಐತ್ರಿ. ನಾವೇನು ಅವ್ರ ಕಡೆ ಬಾಂಡು ಮಾಡಿಸ್ಕೋದಕ್ಕೆಲ್ಲ ಭಾಳ ಚಲೋ ಮನುಷ್ಯರು ಅದು ಬಿಟ್ಟಿದ್ರಿ. ಈಗ ಏಕಾಏಕಿ ಹಿಂಗೆ ಆಗೈತೆ ರೀ. ನಮ್ಮದು 5 ಲಕ್ಷ ರೂಪಾಯಿ ಖರ್ಚು ಮಾಡಿದ್ರು, ಅವ್ರದ್ದು ಒಂದು 20 ಲಕ್ಷ ರೂಪಾಯಿ ಖರ್ಚಾಗೈತಿ ರೀ. ಎಲ್ಲ ಕೂಡಿಸಿ 25 ಲಕ್ಷ ರೂಪಾಯಿ ಹಾನಿ ಆಗೈತೆ ರೀ. DC ಅವರಾಗಲಿ, AC ಅವರಾಗಲಿ, ನಮ್ಮ ಇಲ್ಲಿ ಎಲ್ಲ ಸಂಬಂಧಪಟ್ಟ ಎಲ್ಲ ಅಧಿಕಾರಿಗಳು ಎಲ್ಲರೂ ಕೂಡಿಸಿ ಅವ್ರಿಗೆ ಸಹಾಯ ಮಾಡ್ಬೇಕಂತ ಬೇಡ್ಕೋದು ಇಟ್ಟಾರೆ. ಮತ್ತೆ